ಕೊಟ್ಟ ಗುರುವೇ ಎನ್ನುವ ವಚನದ ಸಾಲುಗಳು ನೆನಪಿಗೆ ಬರುತ್ತವೆ. ಡಾಕ್ಟರ್ ಗುರುಲಿಂಗ ಕಾಪ್ಸೆ ಎನ್ನುವ ಗುರುವನ್ನ ನೆನೆದಾಗ ತಮ್ಮ ಸಾಹಿತ್ಯ ಚಿಂತನೆಗಳಿಂದ, ಸಾಹಿತ್ಯ ವಲಯದಲ್ಲಿ ಹೆಸರು ಮಾಡಿರುವ, ಶೈಕ್ಷಣಿಕ ಒಲವುಗಳಿಂದ ಶ್ರೇಷ್ಠ ಗುರುವಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರಿಂದ ಈಗ ಅಧ್ಯಕ್ಷೀಯ ಭಾಷಣ. ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರಿಂದ ಅಧ್ಯಕ್ಷೀಯ ನುಡಿ. ತಪಸ್ವಿ ಶ್ರೀ ಕುಮಾರಸ್ವಾಮಿಗಳ ಜನ್ಮಶತಮಾನೋತ್ಸವ ಹಾಗೂ ದರ್ಶನೋತ್ಸವ ಈ ಉಭಯ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ತೆರಳಿದ ಡಾಕ್ಟರ್ ಅಬ್ದುಲ್ ಕಲಾಂಜಿ ಅವರನ್ನು ನೆನೆಸಿಕೊಂಡು ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಕರ್ನಾಟಕದ ದೊಡ್ಡ ಶಿಕ್ಷಣ ಕ್ಷೇತ್ರದ ಧ್ವರಿಗಳಾದ ಪರಮ ಪೂಜ್ಯರೂ ಆದ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಅಡಿದಾವರುಗಳಿಗೆ ವಂದಿಸಿ, ವಿಜಾಪುರದ ಜ್ಞಾನ ಯೋಗಾಶ್ರಮದ ಶ್ರೀಗಳಾದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಚರಣಗಳಿಗೆ ವಂದಿಸಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಗಣ್ಯರೇ ಹಾಗೂ ಶ್ರೋತೃ ಬಂಧುವೆ, ನಾನೀಗ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದೇ ಒಂದು ಮಾತನ್ನು ನನಗೆ ಹೇಳಬೇಕಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ಕುಮಾರಸ್ವಾಮಿಗಳು ಒಬ್ಬ ದೊಡ್ಡ ಯೋಗಿಗಳು ಮತ್ತು ಋಷಿಗಳು. ಅವರ ಇಡೀ ಜೀವನವನ್ನು ತಪಸ್ಸಾಗಿ ಕಳೆದವರು. ತಪಸ್ಸಾಗಿ ಕಳೆದರ ಜೊತೆಗೆ ದೇಶ ವಿದೇಶಗಳಲ್ಲಿ ಯೋಗದ ಶಿಕ್ಷಣವನ್ನು ನೀಡಿದವರು, ಯೋಗಕ್ಕೆ ಮಾರ್ಗದರ್ಶನವನ್ನು ನೀಡಿದವರು. ಅವರ ಚರಿತ್ರೆಯಲ್ಲಿ ಅದ್ಭುತವಾದ ಸಂಗತಿಗಳು ದೊರೆಯುತ್ತವೆ ಹಾಗೂ ಯೋಗದ ಬಗ್ಗೆ ಅವರು ನೀಡಿದ ಅನೇಕ ಅಂಶಗಳು ಕೂಡ ದೊರೆಯುತ್ತದೆ. ಸುಮ್ಮನೆ ಒಂದು ಉದಾಹರಣೆಯನ್ನು ನಾನು ಈಗ ಕೊಡ್ತಾ ಇದ್ದೇನೆ. ಫ್ರಾನ್ಸ್ ದೇಶದಿಂದ ಕ್ಲೌಡ್ ಅನ್ನುವರು ಇಲ್ಲಿಗೆ ಬಂದಿದ್ದರು. ಫ್ರಾನ್ಸ್ ದೇಶದಿಂದ ಕ್ಲೌಡ್ ಅನ್ನೋರು ಇಲ್ಲಿ ಬಂದಿದ್ದರು. ಈ ತಪೋವನದಲ್ಲಿ ಇಳಿದಿದ್ದರು. ಸ್ವಾಮಿಗಳಿಂದ ಯೋಗ ದರ್ಶನದ ಮಾರ್ಗದರ್ಶನ ಪಡೆದರು. ಯೋಗ ದರ್ಶನದ ಮಾರ್ಗವನ್ನು ಪಡೆದುಕೊಂಡು ಮತ್ತೆ ತಮ್ಮ ಫ್ರಾನ್ಸ್ ದೇಶಕ್ಕೆ ಹೋದರು. ಫ್ರಾನ್ಸ್ ದೇಶಕ್ಕೆ ಹೋದ ಮೇಲೆ ತಾವು ಇಲ್ಲಿ ಪಡೆದಂಥ ಶ್ರೀಗಳವರಿಂದ ಪಡೆದಂಥ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಅವರು ಯೋಗ ಸಾಧನೆಯನ್ನು ಮುಂದುವರಿಸಿದರು. ಯೋಗ ಸಾಧನೆ ಮುಂದುವರಿಸಿದಾಗ ಸಾಮಾನ್ಯವಾಗಿ ಕೆಲವು ಪ್ರಶ್ನೆಗಳು ಉದ್ಭವಿಸ್ತವೆ, ಸಂದೇಹಗಳು ಉದ್ಭವಿಸ್ತವೆ. ಹಾಗೆ ಕ್ಲೌಡ್ ಎನ್ನುವರಿಗೆ ಪ್ರಶ್ನೆಗಳು ಉದ್ಭವಿಸುವುದು, ಸಂದೇಹಗಳು ಉದ್ಭವಿಸುವುದು, ಆ ಉದ್ಭವಿಸಿದ ಸಂದರ್ಭದಲ್ಲಿ ಅವರು ಮಾಡಿದ್ದು ಶ್ರೀ ಕುಮಾರಸ್ವಾಮಿಗಳವರ ಪ್ರಾರ್ಥನೆಯನ್ನು. ಆ ಪ್ರಾರ್ಥನೆಯ ಮೂಲಕ ಆವಾಗ ಏನಾಯಿತು ಅಂತ ಅವ್ರು ಹೇಳ್ತಾರೆ. ಅವರು ಧ್ಯಾನಕ್ಕೆ ಕುಳಿತಿರ್ತಾರೆ, ಯೋಗಕ್ಕೆ ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಶ್ರೀಗಳವರನ್ನು ಅನನ್ಯವಾಗಿ ಪ್ರಾರ್ಥಿಸಿಕೊಳ್ತಾರೆ. ಅದು ಫ್ರಾನ್ಸ್ ದೇಶದ ಒಂದು ಊರು, ಅದರ ಹೆಸರು NIC ನೈಸ್ ಅಂತಿದೆ. ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವಂಥ ಈ ಕ್ಲೌಡು ತನ್ನ ಸಂದೇಹಗಳಿಗೆ ಸಮಾಧಾನವನ್ನು ಶ್ರೀಗಳವರಿಂದ ಪ್ರಾರ್ಥಿಸಿಕೊಂಡು ಬಿಡಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಶ್ಚರ್ಯದ ಸಂಗತಿ ಅಂದರೆ ಅವರು ಬರೆದಿದ್ದಿದ್ದು ಇದು ಕಲ್ಪನೆ ಅಲ್ಲ, ಕಲ್ಪಿಸಿಕೊಂಡು ಹೇಳಿದ್ದು ಅಲ್ಲ. ಸ್ವತಃ ಕ್ಲೌಡನೇ ತನ್ನ ಅನುಭವವನ್ನು ಒಂದು ಕಡೆಗೆ ರೆಕಾರ್ಡ್ ಮಾಡಿದ್ದು. ಆತ ಹೇಳ್ತಾನೆ, ಒಂದು ಮಾತನ್ನು ಹೇಳ್ತಾನೆ, ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ನಾನು ಯಾವಾಗ ಶ್ರೀಗಳವನನ್ನು ಧ್ಯಾನ ಸ್ಥಿತಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೆ, ನನ್ನ ಯೋಗದ ತೊಡಕುಗಳಿಗೆ ಸಂದೇಹವನ್ನು ನಿವಾರಿಸಲು ಕೇಳ್ತಾ ಇದ್ದೆ, ನನ್ನ ಸಮಸ್ಯೆಗಳಿಗೆ ಏನಾದರೂ ಪರಿಹಾರವನ್ನು ಸೂಚಿಸಲಿ ಅಂತ ಪ್ರಾರ್ಥಿಸಿಕೊಂಡಾಗ ಈ ಮಾತನ್ನು ಹೇಳ್ತಾರೆ. ಅದು ಇಂಗ್ಲೀಷ್ನಲ್ಲಿ ಇದೆ. ಅದು ಈ ಅಪಿಯರ್ಸ್ ಬಿಫೋರ್ ಮೀ ಇನ್ ಎಸ್ಟ್ರಾಲ್ ಬಾಡಿ ಅವ್ರು ಹೇಳಿದಂಥ ಮಾತು. ಸ್ವಾಮಿಗಳು ನನ್ನ ಎದುರಿಗೆ ಸೂಕ್ಷ್ಮ ದೇಹವಾಗಿ ನನ್ನ ಎದುರಿಗೆ ಬಂದು ನಿಲ್ತಾ ಇದ್ದಾಗ ಅವರಿಗೆ ನಾವು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದೆ. ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನವನ್ನು ಹೇಳ್ತಿದ್ರು. ಸಮಾಧಾನವನ್ನು ಹೇಗೆ ಹೇಳ್ತಿದ್ರು ಅಂತ ಮತ್ತೆ ದಾಖಲೆ ಮಾಡ್ತಾರೆ. ನನಗೆ ಇಂಗ್ಲೀಷು ಅಷ್ಟಾಗಿ ಬರ್ತಾ ಇರಲಿಲ್ಲ. ನಾನು ಫ್ರಾನ್ಸ್ ದೇಶದವನು, ನನ್ನ ಭಾಷೆ. ಶ್ರೀಗಳವರು ಎಂದೂ ಫ್ರೆಂಚವನ್ನು ಕಲಿತವರಲ್ಲ, ತಿಳಿದವರಲ್ಲ. ಆದರೆ ನನ್ನ ಪ್ರಶ್ನೆಗಳೆಲ್ಲ ಫ್ರೆಂಚ್ದಲ್ಲಿ ಉತ್ತರ ಕೊಟ್ಟರು ಅಂತ ಬರೀತಾರೆ. ಇದು ಅವರ ಶ್ರೀಗಳವರ ಯೋಗದ ಸಾಧನೆಯ ವಿಶೇಷ ಏನು ಅನ್ನೋದು ತಿಳಿದುಕೊಳ್ಬೇಕಾದಂಥದ್ದು.
ಇಂಥ ಹಲವಾರು ಉದಾಹರಣೆಗಳು ಅವರ ಯೋಗದ ಸಿದ್ಧಿಯಲ್ಲಿ ದೊರೀತವೆ. ಹಾಂಡೀಸ್ ಅನ್ನೋರಿಗೆ ಕೊಟ್ಟಿದ್ದಾರೆ, ಬಿಲ್ ಕ್ಲಾಕ್ಸ್ ಅನ್ನೋ ಅಮೇರಿಕ ಕೊಟ್ಟಿದ್ದಾರೆ. ಎಷ್ಟೋ ಜನರು ಯೋಗದಿಂದ ಸಾಧನೆಯಿಂದ ಅನೇಕ ಸಮಸ್ಯೆಗಳನ್ನು ಬಿಡಿಸಿಕೊಂಡಿದ್ದಾರೆ, ತಮ್ಮ ಆತ್ಮ ಸಾಕ್ಷಾತ್ಕಾರ ದಾರಿಯನ್ನು ಕೊಂಡಿದ್ದಾರೆ. ಇಂಥ ಒಬ್ಬ ಯೋಗಿಗಳ ಈ ತಪೋವನ ಹೇಗಿರಬೇಕು, ಯಾವ ಇರಬೇಕು, ನಾನು ಹಾದಿಮನಿಯವರು, ಬಿ ಡಿ ಪಾಟೀಲರು, ಇನ್ನು ಕೆಲವು ಗೆಳೆಯರು, ನಮ್ಮ ಟ್ರಸ್ಟು ಅಂದರೆ ಒಂದು ಗೆಳೆಯರ ಗುಂಪು ಇದ್ದ ಹಾಗಿದೆ. ಟ್ರಸ್ಟ್ ಅಂದರೆ ಯಾವುದೇ ಒಂದು ಮಂಡಳಿ ಥರ ಇಲ್ಲ, ಗೆಳೆಯರ ಗುಂಪು ಇದ್ದಾಗಿದೆ. ಒಂದು ಮನೆಯ ಸಹೋದರರಾಗಿದ್ದೀವಿ. ಇದು ನನಗೆ ಭಾಳ ಸಂತೋಷವನ್ನು ಕೊಟ್ಟಂಥದ್ದು. ಇದರಲ್ಲಿ ಏನಾದರೂ ಬೆಳವಣಿಗೆ ಆಗಿದ್ದರೆ, ಇದರಲ್ಲಿ ಏನಾದರೂ ಪ್ರಗತಿ ಆಗಿದ್ದರೆ ನಾವು ಉಪಕರಣ ಮಾತ್ರ, ಇದರ ಅನುಗ್ರಹ ಕೃಪೆ ಮಾತ್ರ ಕುಮಾರಸ್ವಾಮಿಗಳದ್ದು. ಇದೆಲ್ಲ ನಾವು ಮಾಡಿದ್ದೇವೆ ಅಂತಲ್ಲ, ತಮ್ಮ ಅನುಗ್ರಹದಿಂದ ತಮ್ಮ ಪ್ರೇರಣೆಯಿಂದ ಅವರು ಮಾಡಿಸಿಕೊಂಡಿದ್ದಾರೆ. ಇದು ನಾವು ತಿಳಿದುಕೊಳ್ಬೇಕಾದಂಥದ್ದು. ಈ ಬದಲಾವಣೆಗೆ ಇನ್ನೂ ಒಂದು ಮಾರ್ಗದರ್ಶನ ನಮಗಿರ್ತಕ್ಕಂಥದ್ದು ಅಂದರೆ ಸಿದ್ದೇಶ್ವರ ಶ್ರೀಗಳವ್ರದ್ದು. ಹೆಚ್ಚೆಗೆ ನಮ್ಮ ಸಮಸ್ಯೆಗಳಿಗೆ ಮಾರ್ಗದರ್ಶನ ಮಾಡುವವರು ಸಿದ್ದೇಶ್ವರ ಶ್ರೀಗಳವರು, ಸುತ್ತೂರು ಜಗದ್ಗುರುಗಳು. ಇವರಿಬ್ಬರನ್ನು ನಮ್ಮ ಬೆನ್ನಿಗೆ ಇಟ್ಟುಕೊಂಡು ಈ ತಪೋವನವನ್ನು ಹೇಗೆ ಬೆಳೆಸಬೇಕು ಅಂತ ಆಲೋಚನೆ ಮಾಡ್ತೇವೆ. ಈ ತಪೋವನದ ಬೆಳವಣಿಗೆಯಲ್ಲಿ ಎಲ್ಲರ ಪಾತ್ರ ಇದೆ. ಇದು ಒಂದು ಆಧ್ಯಾತ್ಮಿಕ ಕೇಂದ್ರವಾಗಬೇಕು, ಆಧ್ಯಾತ್ಮಿಕ ಸಾಧನೆಯ ಕೇಂದ್ರವಾಗಬೇಕು. ಅನೇಕ ಶಿಕ್ಷಣ ಸಂಸ್ಥೆಗಳಿವೆ, ಉದ್ದಿಮೆ ಸಂಸ್ಥೆಗಳಿವೆ, ಬೇರೆ ಬೇರೆ ಸಂಸ್ಥೆ ಇದೆ. ಕರ್ನಾಟಕದಲ್ಲಿ ಒಂದು ಉತ್ಕೃಷ್ಟವಾದಂಥ ಆಧ್ಯಾತ್ಮಿಕ ಕೇಂದ್ರ ಇರಬೇಕು ಅಂತ ಆ ದೃಷ್ಟಿಯಿಂದ ಹೊರಟಿದ್ದೀವಿ. ನಮಗೆ ಸಿದ್ದೇಶ್ವರ ಸ್ವಾಮಿಗಳ ಮಾರ್ಗದರ್ಶನ ಇದೆ. ಮುಂದಿನ ದಿನಗಳಲ್ಲಿ ಅಂಥ ಒಂದು ಕೇಂದ್ರ ಆಗಬೇಕು. ಅದಕ್ಕೆಲ್ಲ ತಮ್ಮ ನೆರವು ಸಹಾಯ ಇರ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಇನ್ನೊಂದು ಸಂತೋಷದ ಸಂಗತಿಯನ್ನು ಕೊನೆಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ದಿವಸ ನಮ್ಮ ಸಂಕಲ್ಪ ಇತ್ತು ಏನು ಅಂತಾರೆ, ಇಲ್ಲಿ ಜ್ಞಾನ ಯೋಗಿಗಳು ಬರಬೇಕು, ಶಿವಯೋಗಿಗಳು ಬರಬೇಕು. ಹಾಗಿದು ಆಧುನಿಕ ಜಗತ್ತು, ವಿಜ್ಞಾನ ಜಗತ್ತು, ಯಂತ್ರಯುಗದ ಜಗತ್ತು. ಈ ಜಗತ್ತಿಗೆ ಒಬ್ಬ ವಿಜ್ಞಾನ ಯೋಗಿ ಬರಬೇಕು. ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನ ಯೋಗಿಗಳು, ಜಗದ್ಗುರುಗಳು ಶಿವಯೋಗಿಗಳು, ಅಬ್ದುಲ್ ಕಲಾಮರು ವಿಜ್ಞಾನ ಯೋಗಿಗಳು. ಈ ಮೂವರು ಯೋಗಿಗಳಿಂದ ನಮ್ಮ ಈ ಆಶ್ರಮಕ್ಕೆ ಹೊಸ ರೂಪ ಬಂದಿದೆ, ಹೊಸ ಕಳೆ ಬಂದಿದೆ. ಮುಂದಿನ ದಿನಗಳಲ್ಲಿ ಆ ಕಳೆಯನ್ನು ನೀವು ನೋಡ್ತಾ ಇದ್ದೀರಿ. ನಾನು ಅಧ್ಯಕ್ಷನಾಗಿ ಹೇಳಬೇಕಾದಂಥದ್ದು, ಇದರ ಬೆಳವಣಿಗೆಗೆ ನೆರವು ನೀಡಿದಂಥ ಎಲ್ಲರನ್ನೂ, ಯಾರ ಹೆಸರನ್ನು ಹೇಳೋದಿಲ್ಲ, ಈ ಬೆಳವಣಿಗೆ ಸಹಾಯ ಮಾಡಿದಂಥ ಎಲ್ಲ ಆತ್ಮೀಯರನ್ನು, ಭಕ್ತರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಅದರ ಜೊತೆಗೆ ಕ್ಷಣಕ್ಕೂ ನಮಗೆ ಮಾರ್ಗದರ್ಶನ ಮಾಡುತ್ತಿರುವಂಥ ಸಿದ್ದೇಶ್ವರ ಶ್ರೀಗಳವರನ್ನು, ಜಗದ್ಗುರುಗಳನ್ನು ಇವತ್ತು ನಮ್ಮ ಅತಿಥಿಯಾಗಿ ಬಂದು ವಿಜ್ಞಾನದ ವಿಷಯದ ಜೊತೆಗೇ ಕೆಲವು ಮಾತುಗಳನ್ನು ಹೇಳಿದ ಅಬ್ದುಲ್ ಕಲಾಂ ಅವರನ್ನು ನಾನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.